ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ ಕುಮಾರಸ್ವಾಮಿ ಅವರ ಭಾವ. ಆದರೆ ಅವರ ಪಕ್ಷದಲ್ಲಿ ಚುನಾವಣೆಗೆ ನಿಲ್ಲಿಸೋದಕ್ಕೆ ಅವರಿಗೆ ಧೈರ್ಯ ಇಲ್ಲ ಅಂದ್ರೆ ಏನರ್ಥ ಅಂತ ಎಚ್ಡಿಕೆ ಬಗ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ದೇವೇಗೌಡರು ಗೆದ್ದಿದ್ದಾರೆ, ಕುಮಾರಸ್ವಾಮಿ ಸಹ ಗೆದ್ದಿದ್ದಾರೆ. ಗೆದ್ದಿರುವ ಕ್ಷೇತ್ರದಲ್ಲಿ ತನ್ನ ಭಾವನನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ರೆ ಪಕ್ಷ ದುರ್ಬಲ ಅಂತಲ್ವಾ? ಕುಮಾರಸ್ವಾಮಿ ಈಗಾಗಲೇ ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬೀದಿಗೆ ನಿಲ್ಲಿಸಿದ್ದಾರೆ. ಇನ್ನು ಮುಂದೆ ಕುಮಾರಸ್ವಾಮಿಯಿಂದ ಬಿಜೆಪಿಗೆ ಏನೇನು ಕಾದಿದೆಯೋ ನೋಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾನು ಬಹುಶಃ ಇವತ್ತು ನನ್ನ ಭಾಷಣ ನೀವು ಆಲಿಸಿದ್ರಿ ಅಂತ ಕಾಣಿಸ್ತದೆ. ದೇವೇಗೌಡರ ಅಳಿಯ ಕುಮಾರಸ್ವಾಮಿ ಅವ್ರ ಭಾವ, ಅವ್ರ ಪಕ್ಷದಲ್ಲಿ ನಿಲ್ಸಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಅಂತಂದರೆ ಇನ್ನೇನು ಅಂತ ನೀವು ಅರ್ಥ ಮಾಡ್ಕೋಬೇಕು ಹೇಳಿ. ಈಗ ಅವ್ರ ಪಕ್ಷ ಈ ಈ ಈ ಈ ಕ್ಷೇತ್ರದಲ್ಲಿ ದೇವೇಗೌಡರು ಗೆದ್ದವ್ರೆ, ಕುಮಾರಸ್ವಾಮಿ ಅವರವರು 2 ಸರಿ ಗೆದ್ದವ್ರೆ. ಗೆದ್ದಿರ್ತಕ್ಕಂಥ ತನ್ನ ಅಳಿಯನ್ನ ತನ್ನ ಭಾವನ್ನ ಗೆಲ್ಸ್ಕೊಳ್ಳೋಕೆ ಈ ಪಕ್ಷದಿಂದ ಆಗಲ್ಲ ಅಂತಂದರೆ ಅವ್ರ ಪಕ್ಷ ದುರ್ಬಲ ಅಂತಲ್ವ ಅರ್ಥ? ಬೇರೆ ಪಕ್ಷದಿಂದ ನೀವು ಅಭ್ಯರ್ಥಿ ಮಾಡ್ತೀವಿ ಅಂತ ಹೊಂಟವ್ರೆ ಅಂತ ನನಗೆ ಇರ್ತಕ್ಕಂಥ ಮಾಹಿತಿ. ಅವ್ರ ಪಕ್ಷ ದುರ್ಬಲ ಆಯಿತು ಅಂತಲ್ವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.